ಮುಗಿಯದ ವಂದನ ಭಾಗ 3. ನಮಸ್ತೆ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸುಹಾಸ್ ಕೆಲವು ಸೆಕೆಂಡ್ಗಳ ಕಾಲ ಮೌನವಾಗಿ ತೀಕ್ಷ್ಣ ನೋಟದಿಂದ ಕಾವ್ಯಳನ್ನೇ ದಿಟ್ಟಿಸಿ ನೋಡ್ತಾ ಇದ್ದಾನೆ. ಅದೇ ಸಮಯದಲ್ಲಿ ಕಾವ್ಯ ತನ್ನ ಮನಸ್ಸಿನ ನಿಜವಾದ ಆತಂಕ, ಕರಾಳ ಭಾವನೆಗಳ ಮುಖದಲ್ಲಿ ಎದ್ದು ಕಾಣದಂತೆ ತನ್ನ ಉಗುರುಗಳನ್ನು ಅಂಗೈಯೊಳಗೆ ಆಳವಾಗಿ ಚುಚ್ಚಿಕೊಳ್ಳುತ್ತಾ ನಾಟಕವನ್ನು ಮುಂದುವರಿಸಿದ್ಲು. ನೀನು ಸುಳ್ಳು ಹೇಳ್ತಿಲ್ಲ ಅಂದ್ಕೊಂಡ್ರೆ ನಿನಗೇನೆ ಒಳ್ಳೆಯದು ಅಂತ ಸುಹಾಸ್ ಅತ್ಯಂತ ತಣ್ಣನೆಯ ಧ್ವನಿಯಲ್ಲಿ ಸ್ವಲ್ಪ ಸಮಯದ ನಂತರ ಹೇಳ್ತಾನೆ. ಅವನು ತನ್ನ ಸೆಕ್ರೆಟರಿ ಕಿರಣ್ನ ಕಡೆಗೆ ದೃಷ್ಟಿ ಹರಿಸಿ, ಪೊಲೀಸ್ ಕಂಟ್ರೋಲ್ ರೂಮ್ನಿಂದ ಏನಾದರೂ ಅಪ್ಡೇಟ್ ಬಂದಿದೆಯಾ ಅಂತ ಕಠಿಣವಾಗಿ ಕೇಳ್ತಾನೆ. ಇನ್ನೂ ಇಲ್ಲ ಸರ್, ಅವರು ಹುಡುಕ್ತಾ ಇದ್ದಾರೆ ಅಂತ ಕಿರಣ್ ತಲೆ ತಗ್ಗಿಸಿ ಉತ್ತರಿಸ್ತಾನೆ. ಸುಹಾಸ್ ಅವನನ್ನು ಎಚ್ಚರಿಕೆಯಿಂದ ನೋಡಿ, ಯಾರಾದರೂ ಅನ್ವಿತಾಳನ್ನು ಕಿಡ್ನ್ಯಾಪ್ ಮಾಡಿರಬಹುದೇ ಅನ್ನೋ ತೀವ್ರ ಆತಂಕದಿಂದ ಕೇಳ್ತಾನೆ. ಆ ಪುಟ್ಟು ಹುಡುಗಿ ಸುಹಾಸ್ನ ಪ್ರಾಣಕ್ಕಿಂತ ಹೆಚ್ಚಾಗಿದ್ದ ಮುದ್ದಿನ ಮಗಳು. ಸುಹಾಸ್ನ ಕೋಟ್ಯಾಂತರ ರೂಪಾಯಿ ಸಾಮ್ರಾಜ್ಯದಲ್ಲಿ ಅವಳು ಅತ್ಯಂತ ಪ್ರೀತಿಯಿಂದ ಬೆಳೆದ ಕಾರಣ ಬಿಸ್ನೆಸ್ ಲೋಕದಲ್ಲಿದ್ದಂತಹ ಸುಹಾಸ್ನ ಅನೇಕ ಹಳೆಯ ಪ್ರತಿನಿಧಿಗಳಿಗೆ ಅವಳೇ ಪ್ರಮುಖ ಗುರಿಯಾಗಿದ್ದು ಕೂಡ. ಅವಳು ಹಿಂದೆ ಒಮ್ಮೆ ಹೀಗೆ ಅಪಹರಣಕ್ಕೊಳಗಾಗಿದ್ದು ಕೂಡ. ಆದರೆ ಈಗ ಅವಳು ಎಲ್ಲಿಯೂ ಪತ್ತೆಯಾಗ್ತಿಲ್ಲ. ಇತ್ತ ಪೊಲೀಸರಿಗೂ ಅವಳ ಯಾವುದೇ ಸುಳಿವು ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ನಗರದಲ್ಲಿರುವ ತನ್ನ ಶತ್ರುಗಳೇ ಯಾರೋ ಸೇರಿ ಮತ್ತೊಮ್ಮೆ ಅವಳನ್ನು ಅಪಹರಿಸಿರಬಹುದು ಅಂತ ಹೇಳಿ ಭಾವಿಸದೆ ಇರೋಕ್ಕೆ ಸಾಧ್ಯವೇ ಆಗಲಿಲ್ಲ. ಸುಹಾಸ್ನ ಓಟ ಮಿಂಚಿನಂತೆ ಕತ್ತಲಾಯಿತು. ಇನ್ನು ಹೆಚ್ಚು ಜನರನ್ನು ಅನ್ವಿತಾಳನ್ನು ಹುಡುಕುವ ಕೆಲಸ ಕಚ್ಚಿ, ಯಾವುದೇ ಪರಿಸ್ಥಿತಿಯಲ್ಲೂ ನನಗೆ ನನ್ನ ಮಗಳು ಬೇಕಷ್ಟೇ ಅಂತ ಅವನು ಕಟುವಾಗಿ ಆದೇಶಿಸ್ತಾನೆ. ಸರಿ ಸರ್, ಈಗಲೇ ವ್ಯವಸ್ಥೆ ಮಾಡ್ತೀನಿ, ಕಿರಣ್ ದೊಡ್ಡ ಧ್ವನಿಯಲ್ಲಿ ಉತ್ತರಿಸ್ದ. ತನ್ನ ಬಾಸ್ನ ಕೋಪ ಸ್ಫೋಟಗೊಳ್ಳುವ ಹಂತದಲ್ಲಿದೆ ಅಂತ ಭಾವಿಸಿದಾಗ ಅವನ ಬೆನ್ನು ಮೂಳೆಯಲ್ಲಿ ಚಳಿ ಆವರಿಸ್ತು. ಸುಹಾಸ್ ಅಲ್ಲಿಂದ ಹೊರಡಲು ತಿರುಗ್ತಿದ್ದಂತೆ ಅವನ ಜೇಬಿನಲ್ಲಿದ್ದ ಫೋನ್ ಜೋರಾಗಿ ರಿಂಗ್ ಆಯಿತು. ಅವನು ಈಗ ಯಾರ ಜೊತೆಯೂ ಮಾತನಾಡುವ ಮನಸ್ಥಿತಿಯಲ್ಲಿರಲಿಲ್ಲ. ಅವನು ಫೋನ್ ಎತ್ಕೊಂಡು ಕರೆಯನ್ನು ಕಟ್ ಮಾಡಲು ಹೋಗ್ತಾನೆ. ಆದರೆ ಅದು ಯಾವುದೇ ಹೆಸರಿಲ್ಲದ ಅಪರಿಚಿತ ಸಂಖ್ಯೆ ಕೂಡ ಆಗಿತ್ತು. ಅದನ್ನು ಗಮನಿಸಿದ ಹಾಗೆ ಕಿಡ್ನಾಪರ್ಸ್ ಯಾರಾದರೂ ಫೋನ್ಗಿನ್ ಮಾಡಿರ್ಬೋದಾ ಅನ್ನೋ ಕಿರಣ್ನ ಹಳೆಯ ಮಾತು ನೆನಪಿಗೆ ಬಂದು ಸುಹಾಸ್ ಮುಖನ ಗಂಟಾಕೊಂಡ ತಕ್ಷಣ ಕರೆಗೆ ಉತ್ತರಿಸ್ತಾನೆ. ಹಲೋ. ಆ ಕಡೆಯಿಂದ ಒಂದು ಹೆಣ್ಣಿನ ಮೃದುವಾದ ಧ್ವನಿ ಕೇಳಿಸ್ತು. ಅದನ್ನು ಕೇಳಿದ ತಕ್ಷಣ ಸುಹಾಸ್ ಅನುಮಾನದಿಂದ ತನ್ನ ಕಣ್ಣುಗಳನ್ನು ಕಿರಿದಾಗಿಸಿಕೊಂಡ. ಅದೇ ದಿನ ಮಧ್ಯಾಹ್ನ ವಿಮಾನ ನಿಲ್ದಾಣದ ಜನದಟ್ಟಣೆಯಲ್ಲಿ ಆಕಸ್ಮಿಕವಾಗಿ ಕಂಡಿದ್ದ ಆ ಪರಿಚಿತ ಮುಖದ ಚಿತ್ರ ಒಮ್ಮೆಲೆ ಅವನ ಕಣ್ಣು ಮುಂದೆ ಬಂದು ಹೋದಂಗಾಯಿತು. ಹಲೋ, ಯಾರಾದರೂ ಇದ್ದೀರಾ? ಅಶ್ವಿನಿ ಫೋನ್ನಲ್ಲಿ ಯಾವುದೇ ಮರು ಉತ್ತರ ಬಾರದಿದ್ದಾಗ ಮತ್ತೊಮ್ಮೆ ಅನುಮಾನದಿಂದ ಕೇಳಿದ್ಲು. ಸುಹಾಸ್ ತನ್ನ ಯೋಚನೆಯಿಂದ ಹೊರಬಂದು ಹಾಂ ಎಂದು ಅತ್ಯಂತ ಸಂಕ್ಷಿಪ್ತವಾಗಿ ಉತ್ತರಿಸಿದ. ಅವನ ಉತ್ತರ ಕೇವಲ ಒಂದೇ ಒಂದು ಅಕ್ಷರದಲ್ಲಿ ಇದ್ದ ಕಾರಣ ಅಶ್ವಿನಿಗೆ ಆ ಕಡೆಯವರು ತನ್ನ ಮಾಜಿ ಗಂಡ ಸುಹಾಸ್ ಅನ್ನುವುದನ್ನು ತಕ್ಷಣಕ್ಕೆ ಗುರುತಿಸೋಕೆ ಸಾಧ್ಯ ಆಗಲಿಲ್ಲ. ಅವನ ಧ್ವನಿಯಲ್ಲಿ ಕಿಡ್ನಾಪರ್ಸ್ ತರಹದ ಯಾವುದೇ ಕ್ರೌರ್ಯ ಕಾಣದಿದ್ದಾಗ ಅಶ್ವಿನಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಲು. ಹಲೋ ಸರ್, ನಿಮ್ಮ ಮಗಳು ಸಿಕ್ಕಿದ್ದಾಳೆ. ಒಬ್ಬ ಪುಟ್ಟು ಹುಡುಗಿ ನನಗೆ ನಿಮ್ಮ ಈ ಫೋನ್ ಸಂಖ್ಯೆಯನ್ನು ಕೊಟ್ಲು. ನೀವೇ ಅವಳ ತಂದೆ ಆಗಿರಬೇಕು, ಹೌದಲ್ವಾ? ನೀವು ದಯವಿಟ್ಟು ಈಗಲೇ ಬಂದು ಅವಳನ್ನು ಸುರಕ್ಷಿತವಾಗಿ ಕರ್ಕೊಂಡು ಹೋಗಬಹುದಾ ಅಂತ ನಯವಾಗಿನೇ ಕೇಳ್ತಾಳೆ. ಅವಳ ಆ ಕರೆಯ ಧ್ವನಿ ಸುಹಾಸ್ನ ಕಿವಿಗಳಲ್ಲಿ ಸ್ಪಷ್ಟವಾಗಿ ರಿಂಗಣಿಸ್ತು. ಅವನ ಇಡೀ ಮನಸ್ಸಿನಲ್ಲಿ ಹಳೆಯ ನೆನಪಿನ ಅಲೆಗಳನ್ನು ಎಬ್ಬಿಸಿ ಪ್ರತಿಧ್ವನಿಸತೊಡಗಿತ್ತು. ಅವಳು ಮಾತಾಡ್ತಾ ಇದ್ದಾಗೇನೆ ಸುಹಾಸ್ನ ಮುಖಭಾವ ಒಮ್ಮೆಲೆ ಬದಲಾಯಿತು. ಅವಳು ಮಾತನಾಡುವುದನ್ನು ನಿಲ್ಲಿಸಿದಾಗ ಅವನ ಕಣ್ಣುಗಳು ಮಂಜುಗೆಡ್ಡೆಯಂತೆ ತಣ್ಣಗಾಗಿ ಕಲ್ಲಾಗಿ ಹೋದವು. ಹಾಂ, ಅವಳು ಬಂದಿದ್ದಾಳೆ. ಇಷ್ಟು ವರ್ಷಗಳ ನಂತರ ಕೊನೆಗೂ ಅವಳು ನನ್ನದೇ ನಗರಕ್ಕೆ ಮರಳಿ ಬಂದಿದ್ದಾಳೆ ಅಂತ ಅವನ ಮನಸ್ಸು ಒಳಗೊಳಗೆ ಕಿರಿಚಾಡಕ್ಕೆ ಶುರು ಮಾಡ್ತು. ಹೋ, ಕೊನೆಗೂ ಮರಳಿ ಬಂದೇ ಬಿಟ್ಲು ಅಂತ ಅಲ್ಲು ಕಡಿಯುತ್ತಾ ಸುಹಾಸ್ ಉದ್ದೇಶಪೂರ್ವಕವಾಗಿಯೇ ತನ್ನ ಧ್ವನಿಯನ್ನು ಹತೋಟಿಗೆ ತಂದುಕೊಂಡ. ನೀನೀಗ ಎಲ್ಲಿದೆಯಾ ಎಂದು ಕಠಿಣವಾಗಿ ಕೇಳ್ತಾನೆ. ಅದು ನಾನು ಬ್ಲೂ ಮೂನ್ ರೆಸ್ಟೋರೆಂಟ್ ಮುಂಭಾಗದಲ್ಲೇ ಇದ್ದೇವೆ. ಮಗು ನಮ್ಮ ಜೊತೆ ಸುರಕ್ಷಿತವಾಗಿದೆ. ನಾವು ಅವಳಿಗಾಗಿ ಇಲ್ಲೇ ಕಾಯ್ತಾ ನಿಂತಿರ್ತೇವೆ. ನೀವು ಬೇಗ ಬಂದು ಅವಳನ್ನು ಕರೆದುಕೊಂಡು ಹೋಗ್ತೀರಾ? ಅಶ್ವಿನಿ ತಕ್ಷಣ ಉತ್ತರಿಸಿದ್ಲು. ಹಾಂ ಹೌದು, ನಾನು ತಕ್ಷಣ ಅಲ್ಲಿಗೆ ಬರ್ತೇನೆ ಅಂತ ಹೇಳಿದ ಸುಹಾಸ್ ತಕ್ಷಣ ಕರೆಯನ್ನು ಕಡಿತಗೊಳಿಸ್ದ. ನಂತರ ಪಕ್ಕದಲ್ಲೇ ನಿಂತಿದ್ದ ಸೆಕ್ರೆಟರಿಯ ಕಡೆ ತಿರುಗಿ, ಕಿರಣ್, ತಕ್ಷಣ ಕಾರನ್ನು ತೆಗೆದುಕೋ, ಬ್ಲೂ ಮೂನ್ ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಗರ್ಜಿಸುತ್ತಾ ಆದೇಶಿಸ್ತಾನೆ. ತನ್ನ ಬಾಸ್ ಇದ್ದಕ್ಕಿದ್ದಂತೆ ಇಷ್ಟೊಂದು ತೀವ್ರವಾಗಿ ಯಾಕೆ ಕೋಪಗೊಂಡಿದ್ದಾನೆ ಅಂತ ಅರ್ಥವಾಗದೆ ಕಿರಣ್ ಗಾಬರಿಯಿಂದಲೇ ತಲೆಯಾಡಿಸಿ ಕಾರಿನತ್ತ ಹೊರಡ್ತಾನೆ. ಇತ್ತ ಫೋನ್ ಸ್ಕ್ರೀನ್ ಆಫ್ ಆಗುವುದನ್ನು ನೋಡುತ್ತಾ ಅಶ್ವಿನಿ ಹಾಗೆ ನಿಂತು ಬಿಟ್ಲು.
ವಿಚಿತ್ರವೆಂದರೆ ಯಾವುದೇ ಕಾರಣವಿಲ್ಲದಿದ್ದರೂ ಅವಳ ಮನಸ್ಸಿನಲ್ಲಿ ಒಂದು ರೀತಿಯ ಆತಂಕ, ಬೇಸರ, ನಡುಕ, ಏನೋ ಒಂದು ಕಳೆದುಕೊಂಡ ಭಾವ ಶುರುವಾಗೇ ಹೋಗಿದೆ. ಆ ಧ್ವನಿ ಕೇಳಲು ನನಗೆ ಇಷ್ಟೊಂದು ಪರಿಚಿತ ಅನ್ನಿಸ್ತಾ ಇದೆ. ಅವಳು ತೀವ್ರವಾಗಿ ಆಲೋಚಿಸೋಕೆ ಶುರು ಮಾಡ್ತಾಳೆ. ಆದರೆ ಎಷ್ಟು ತಲೆ ಕೆಡಿಸ್ಕೊಂಡ್ರೂ ಯಾವುದೇ ಸ್ಪಷ್ಟ ಉತ್ತರ ಸಿಗದ ಕಾರಣ ಅಶ್ವಿನಿಗೆ ಏನೂ ಗೊತ್ತಾಗ್ತಿಲ್ಲ. ಸದ್ಯಕ್ಕೆ ಆಲೋಚನೆಯನ್ನು ಅಲ್ಲಿಗೆ ನಿಲ್ಲಿಸ್ತಾಳೆ. ಅಶ್ವಿನಿ, ನಿಂಗೇನು ಹಸಿವಾಗ್ತಿಲ್ವಾ ಎಂದು ಮೇಘನ ಕೇಳಿದ್ಲು. ಕೊನೆ ಪಕ್ಷ ಅವರು ಏರ್ಪೋರ್ಟ್ನಿಂದ ಬಂದಾಗಿಂದಲೂ ಕೂಡ ಹೊರಗೆ ಕಾಯ್ತಿದ್ರು. ನನಗಂತೂ ಸಖತ್ ಹಸಿವಾಗ್ತಿದೆಯಪ್ಪ. ಮೊದಲು ಒಳಗೋಗಿ ಏನಾದರೂ ಆರ್ಡರ್ ಮಾಡಿ ಊಟ ಮಾಡೋಣವಾ? ಅವಳ ತಂದೆ ಇಲ್ಲಿಗೆ ಬಂದಾಗ ನಾವು ಮಗುವನ್ನು ಹೊರಗೆ ಕರ್ಕೊಂಡು ಬಂದು ಒಪ್ಪಿಸ್ಬಹುದಲ್ವಾ ಅಂತ ಸಲಹೆಯನ್ನು ನೀಡಿದ್ಲು. ಅಶ್ವಿನಿ ಕೂಡ ಮುಗುಳ್ನಗುತ್ತಾ ಸರಿ ಮೇಘೋ, ಒಳಗೆ ಹೋಗೋಣ ಅಂತ ಹೇಳ್ತಾಳೆ. ನಂತರ ಮತ್ತೆ ಆ ಪುಟ್ಟು ಹುಡುಗಿ ಎತ್ತರಕ್ಕೆ ತಕ್ಕಂತೆ ಕೆಳಗೆ ಬಾಗಿ ಅವಳ ಕಣ್ಣುಗಳನ್ನೇ ನೇರವಾಗಿ ದಿಟ್ಟಿಸಿ ನೋಡುತ್ತಾ ಪ್ರೀತಿಯಿಂದ ಕೇಳಲು, ನಿನ್ಗೆ ಹಸಿವಾಗ್ತಿದ್ಯಾ ಕಂದ? ನಿನ್ನನ್ನು ಒಳಗೆ ಕರ್ಕೊಂಡು ಹೋಗಿ ಏನಾದರೂ ತಿನ್ನಿಸ್ಲಲ್ಲವಾ? ನಿಮ್ಮ ಅಪ್ಪ ಇಲ್ಲಿಗೆ ಬರೋಷ್ಟರಲ್ಲಿ ನೀನು ಏನಾದರೂ ತಿನ್ಬೋದಲ್ವಾ ಪುಟ್ಟ? ಆ ಹುಡುಗಿ ಸ್ವಲ್ಪ ಹಿಂಜರಿಯುತ್ತಿರುವಂತೆ ಕೆಲವು ಸೆಕೆಂಡುಗಳ ಕಾಲ ಅಶ್ವಿನಿಯ ಮುಖವನ್ನೇ ನೋಡುತ್ತಾ ನಿಂತಳು. ಅವಳ ಕಣ್ಣುಗಳಲ್ಲಿ ಇನ್ನೂ ಆತಂಕ ಅನ್ನೋದು ಎದ್ದು ಕಾಣ್ತಾ ಇದೆ. ನಿನ್ಗೆ ಹಸಿವಾಗಿದ್ರೆ ಧೈರ್ಯವಾಗಿ ಒಳಗೆ ಬಾ ಪುಟ್ಟ, ನಾನು ಇಲ್ಲೇ ನಿನಗೆ ಬಿಸಿ ಬಿಸಿಯಾಗಿ ಏನಾದರೂ ಒಳ್ಳೆ ಊಟ ಕೊಡಿಸ್ತೀನಿ ಅಂತ ಅಶ್ವಿನಿ ಅತ್ಯಂತ ತಾಳ್ಮೆಯಿಂದ ಒಪ್ಪಿಸಲು ಯತ್ನಿಸಿದ್ಲು. ತಾಯಿಯ ಮಾತುಗಳನ್ನು ಕೇಳಿದ ಆರವ್ ಮತ್ತು ಆದಿತ್ಯ ಇಬ್ಬರು ಒಂದೇ ಸ್ವರದಲ್ಲಿ, ಹೌದು ಪಾಪು, ನಾವು ನಿನಗಾಗಿ ಇಲ್ಲೇ ಕಾಯ್ತಿರ್ತೀವಿ, ಬಾ ಅಮ್ಮನ ಜೊತೆ ಎಂದರು ಮುದ್ದಾಗಿ. ಆಗ ಮೇಘನ ಹತಾಶೆಯಿಂದ ತನ್ನ ಹಣೆಯ ಮೇಲೆ ಕೈ ಇಟ್ಕೊಂಡು, ಅಯ್ಯೋ ದೇವ್ರೆ, ಇಲ್ಲಿ ಹೊಟ್ಟೆ ಹಸಿದು ಸಾಯ್ತಿರೋದು ನಾನು ಒಬ್ಳೇನಾ? ಹಾಗಾದರೆ ಈ ಪುಟಾಣಿ ದೇವತೆ, ನಾವು ಯಾರು ಕೆಟ್ಟವರಲ್ಲಪ್ಪ, ಯಾವ ಕೆಟ್ಟ ಮನುಷ್ಯನು ನಿನ್ನನ್ನು ಇಷ್ಟು ದೊಡ್ಡ ರೆಸ್ಟೋರೆಂಟ್ಗೆ ಕದ್ಕೊಂಡು ಬಂದು ಇಷ್ಟೊಂದು ಪ್ರೀತಿಯಿಂದ ಊಟ ಕೊಡಿಸಲ್ಲ. ನಿನಗೂ ಹೊಟ್ಟೆ ಹಸಿವಿದೆ ಅಂತ ನಿನ್ನ ಮುಖ ನೋಡಿದ್ರೇ ಗೊತ್ತಾಗ್ತಾ ಇದೆ. ಪ್ಲೀಸ್ ಬಾ, ನಮ್ಮ ಜೊತೆ ಒಳಗೆ ಬಾ, ಹಠ ಮಾಡಬೇಡ ಅಂದು ಕೀಟಲೆಯನ್ನು ಮಾಡುತ್ತಾ. ಎಲ್ಲರ ಕಣ್ಣುಗಳು ಆ ಪುಟ್ಟು ಹುಡುಗಿ ಅನ್ವಿತಾಳ ಮೇಲೆ ಬಿದ್ದಿದ್ವು. ಆರವ್ ಮತ್ತು ಆದಿತ್ಯನಿಗೆ ತೀವ್ರವಾಗಿ ಹಸಿವಾಗಿದ್ದರಿಂದ ಆ ಹುಡುಗಿ ಹೋಗ್ತಾಳೋ ಇಲ್ವೋ ಅನ್ನೋ ಕುತೂಹಲದಿಂದ ಕಾಯ್ತಾ ಇದ್ರು. ಅನ್ವಿತಾ ತನ್ನ ಪುಟ್ಟ ತುಟಿಯನ್ನು ಅಲ್ಲಿನಿಂದ ಕಚ್ಚಿಕೊಳ್ಳುತ್ತಾ ನಿಧಾನವಾಗಿ ಅಶ್ವಿನಿಯ ಹತ್ರ ಬಂದ್ಲು. ಅವಳ ಟಾಪ್ನ ಅಂಚನ್ನು ತನ್ನ ಬೆರಳುಗಳಿಂದ ಮೆಲ್ಲಗೆ ಎಳೆಯುತ್ತಾ ಒಪ್ಪಿಗೆ ಸೂಚಕವಾಗಿ ಅತ್ಯಂತ ಎಚ್ಚರಿಕೆಯಿಂದ ತಲೆಯಾಡಿಸಿದ್ಲು. ನೋಡು, ನಾನೇನು ನಿನ್ನನ್ನು ಬಲವಂತ ಮಾಡ್ತಾ ಇಲ್ಲಪ್ಪ ಅಂತ ಅಶ್ವಿನಿ ಆಕೆಯ ಮನಸ್ಸಿನ ಯೋಚನೆಯನ್ನು ಅರ್ಥ ಮಾಡಿಕೊಂಡು ಅತ್ಯಂತ ಮೃದುವಾಗಿ ನಗುತ್ತಾ ಹೇಳಲು. ಆಗ ಆ ಪುಟ್ಟು ಹುಡುಗಿ ಮತ್ತೊಮ್ಮೆ ಮುದ್ದಾಗಿ ತಲೆಯಾಡಿಸ್ತಾಳೆ. ಅದನ್ನು ಕಂಡು ಮನಸ್ಸು ಕರಗಿದ ಅಶ್ವಿನಿ ಪ್ರೀತಿಯಿಂದ ಅವಳ ತಲೆಯನ್ನು ಸವರಿ ಮಗುವಿನ ಪುಟ್ಟ ಹಸ್ತವನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ರೆಸ್ಟೋರೆಂಟ್ನೊಳಗೆ ಕರೆದೊಯ್ತಾಳೆ. ಮೇಘನ ಆ ಇಬ್ಬರು ಹುಡುಗರ ಕೈಗಳನ್ನು ಹಿಡಿದು ಅವರ ಜೊತೆ ಹೆಜ್ಜೆ ಹಾಕ್ತಾ ಇದ್ಲು. ಅಶ್ವಿನಿಯ ಪಕ್ಕದಲ್ಲಿ ಯಾವುದೇ ಭಯವಿಲ್ಲದೆ ಅತ್ಯಂತ ಸಹಜವಾಗಿ ನಡೀತಿದ್ದ ಆ ಹುಡುಗಿಯನ್ನು ನೋಡುತ್ತಾ, ಸ್ವಲ್ಪ ಸಮಯದ ಹಿಂದೆ ನಮ್ಮನ್ನು ನೋಡಿದರೆ ಸಾಕು, ಭೂತ ನೋಡಿದ ಹಾಗೆ ಭಯ ಪಡ್ತಿದೆ, ಈಗ ನೋಡಿದರೆ ನಮ್ಮ ಅಶ್ವಿನಿ ಜೊತೆ ಎಷ್ಟು ಹತ್ತಿರ ಆಗ್ಬಿಟ್ಟಿದೀಯಾ ಎಂದು ಮುದ್ದಾಗಿ ವ್ಯಂಗ್ಯವಾಡಿದ್ಲು. ಅಶ್ವಿನಿ ಮೆಲ್ಲನೆ ನಗುತ್ತಾ ಆ ಪುಟ್ಟು ಹುಡುಗಿ ಕೈಯನ್ನು ಮತ್ತಷ್ಟು ಪ್ರೀತಿಯಿಂದ ಒತ್ತಿದಳೆ ಹೊರತು ಮೇಘನಾಳ ಆಟದ ಮಾತುಗಳಿಗೆ ಯಾವುದೇ ಮರು ಉತ್ತರ ನೀಡಲಿಲ್ಲ. ಅವರು ರೆಸ್ಟೋರೆಂಟ್ನೊಳಗೆ ಹೆಜ್ಜೆ ಇಡ್ತಾ ಇದ್ದಾಗೆ ದೂರದಲ್ಲಿ ಸುಹಾಸ್ನ ಕಪ್ಪು BMW ಕಾರ್ ಹತ್ತಿ ವೇಗವಾಗಿ ಬಂದ ಬ್ಲೂ ಮೂನ್ ರೆಸ್ಟೋರೆಂಟ್ನ ಆವರಣ ಪ್ರವೇಶಿಸಿತು. ಬ್ಲೂ ಮೂನ್ ಬೆಂಗಳೂರಿನ ಅತ್ಯಂತ ಪ್ರತಿಷ್ಠಿತ ದುಬಾರಿ ಖಾಸಗಿ ರೆಸ್ಟೋರೆಂಟ್ಗಳಲ್ಲಿ ಒಂದಾಗಿದೆ. ಅಲ್ಲಿ ಬಡಿಸುವ ಪ್ರತಿಯೊಂದು ಖಾದ್ಯವೂ ತನ್ನದೇ ಆದ ವಿಶಿಷ್ಟ ರುಚಿ, ಅತ್ಯುತ್ತಮ ಗುಣಮಟ್ಟಕ್ಕೆ ಹೆಸರು. ಅದು ಕೇವಲ ಉನ್ನತ ದರ್ಜೆಯ ಗಣ್ಯ ಗ್ರಾಹಕರನ್ನು ಮಾತ್ರ ಆಕರ್ಷಿಸುತ್ತಿದ್ದರಿಂದ ಅಲ್ಲಿ ಒಂದು ಟೇಬಲ್ ಸಿಗಬೇಕಾದ್ರೆ ಕನಿಷ್ಠ 1 ತಿಂಗಳ ಮುಂಚಿತವಾಗಿಯೇ ಬುಕ್ ಮಾಡಬೇಕಾಗಿರುವಂಥ ಸಂದರ್ಭ. ಆದರೆ ಮೇಘನ ತನ್ನ ವೈದ್ಯಕೀಯ ಕುಟುಂಬದ ಪ್ರಭಾವಶಾಲಿ ಸಂಪರ್ಕಗಳನ್ನು ಬಳಸಿ ನಿನ್ನೆಯಷ್ಟೇ ಅತ್ಯಂತ ಆತುರದಲ್ಲಿ ಇಲ್ಲಿ ಒಂದು ಟೇಬಲನ್ನು ಕಾಯ್ದಿರಿಸುವಲ್ಲಿ ಯಶಸ್ವಿಯಾಗಿದ್ಲು. ರೆಸ್ಟೋರೆಂಟ್ನ ಒಳಾಂಗಣ ವಿನ್ಯಾಸ ಕಣ್ಣು ಕೊರೆಯಿಸುವಂತೆ ಅತ್ಯಂತ ಅದ್ಭುತ, ಸೊಗಸಾಗಿ ಕಣ್ಣನ್ನು ಚುಚ್ಚುವಂತಿತ್ತು. ಪ್ರತಿಯೊಂದು ಡೈನಿಂಗ್ ಏರಿಯಾದಲ್ಲೂ ರೇಷ್ಮೆಯಂತಹ ಸುಂದರ ಪರದೆಗಳಿಂದ ಪ್ರತ್ಯೇಕಿಸಿ ಖಾಸಗಿತನವನ್ನು ಕಾಪಾಡಲಾಗಿತ್ತು. ಪ್ರತಿಯೊಂದು ರೂಮಿನ ಪ್ರವೇಶ ದ್ವಾರವನ್ನು ನೈಸರ್ಗಿಕ ಮರದಿಂದ ಕಲಾತ್ಮಕವಾಗಿ ವಿನ್ಯಾಸಗೊಳಿಸಲಾಗಿದೆ. ಕಟ್ಟಡದ ಮೇಲ್ಭಾಗಕ್ಕೆ ಯಾವುದೇ ಕಾಂಕ್ರೀಟ್ ಛಾವಣಿ ಇರಲಿಲ್ಲ. ರಾತ್ರಿ ಆಗ್ತಿದ್ದಂಗೆ ಮೇಲಿನಿಂದ ಬೀಳುವ ಚಂದ್ರನ ಬೆಳಕಿನಲ್ಲಿ ಕುಳಿತು ಊಟ ಮಾಡ್ತಾ ಇದ್ರೆ ಹಳ್ಳಿಗಾಡಿನ ಹಿತವಾದ ವಾತಾವರಣದಲ್ಲಿ ಇರುವಂತಹ ಒಂದು ಅದ್ಭುತವಾದ ಅನುಭವ ಒಂದು ಮನಸ್ಸಿಗೆ ನೆಮ್ಮದಿ, ಮುದವನ್ನು ನೀಡ್ತಾ ಇತ್ತು.
ಅಶ್ವಿನಿ ತನ್ನ ಪುಟ್ಟ ಬಳಗದೊಂದಿಗೆ ಆ ಸುಂದರ ರೆಸ್ಟೋರೆಂಟ್ನೊಳಗೆ ಹೆಜ್ಜೆ ಇಟ್ಟು ಒಂದು ಮೂಲೆಯಲ್ಲಿದ್ದ ಮೇಜಿನ ಬಳಿ ಆಸೀನಳಾದ್ಲು. ಆರ್ಡರ್ ಮಾಡಿದ ಕೆಲವೇ ನಿಮಿಷಗಳಲ್ಲಿ ಮಾಣಿಗಳು ಬಿಸಿಬಿಸಿಯಾದ ಬಾಯಲ್ಲಿ ನೀರೂರಿಸುವಂತಹ ಘಮಘಮಿಸುವ ಆಹಾರ ಪದಾರ್ಥಗಳನ್ನು ತಂದು ಪಕ್ಕ ಮೇಜಿನ ಮೇಲೆ ಇಡ್ತಾ ಇದ್ದಾರೆ. ಆ ಪುಟ್ಟ ಹುಡುಗಿಗೆ ಅಪರಿಚಿತ ಜಾಗದಲ್ಲಿ ಎಲ್ಲಾದರೂ ಮುಜುಗರ ಅಥವಾ ಅನಾನುಕೂಲವಾಗ್ಬೋದು ಅನ್ನೋ ಹೆದರಿಕೆಯಿಂದ ಅಶ್ವಿನಿ ತನ್ನ ಸಂಪೂರ್ಣ ಗಮನವನ್ನು ಅವಳ ಮೇಲೆಯೇ ನೆಟ್ಟಿದ್ದಾಳೆ. ಅವಳು ಮಗುವಿಗೆ ಪ್ರೀತಿಯಿಂದ ತುತ್ತುಗಳನ್ನು ತಿನ್ನಿಸುತ್ತಾ ಪ್ರತಿ ಬಾರಿ ಊಟದ ಸಾರು ಕೆನ್ನೆಗೆ ತಾಗಿದಾಗಲೂ ತನ್ನ ಕೈವಸ್ತ್ರದಿಂದ ಅತ್ಯಂತ ಮೃದುವಾಗಿ ಒರೆಸ್ತಾ ಇದ್ದಾಳೆ. ಹುಡುಗಿ ಪಕ್ಕದಲ್ಲೇ ಕುಳಿತಿದ್ದಾರೆ ಆರವ್ ಮತ್ತು ಆದಿತ್ಯ. ಆ ಪಾಪು ಅಷ್ಟೊಂದು ಇಷ್ಟಪಟ್ಟು ಊಟ ಮಾಡೋದನ್ನು ನೋಡ್ತಿದ್ದಾಗೇನೆ ಆ ಇಬ್ಬರು ಅಣ್ಣಂದಿರ ಹೃದಯವು ಪ್ರೀತಿಯಿಂದ ಕರಗೋಯ್ತು. ಅವಳಿಗಾಗಿಯೇ ತಾವೇ ಖುದ್ದಾಗಿ ಕಷ್ಟಪಟ್ಟು ಸೀಗಡಿಗಳು ಅಂದರೆ ಪ್ರಾನ್ಸ್ ಮೇಲಿನ ಸಿಪ್ಪೆಯನ್ನು ಸುರಿದು ಅವಳ ತಟ್ಟೆಗೆ ಹಾಕ್ತಾ ಇದ್ದಾರೆ ಆ ಪುಟ್ಟ ಮಕ್ಕಳು. ಪುಟ್ಟ ಅನ್ವಿತಾ ತನ್ನ ಮುಂದಿರುವ ರುಚಿಕರವಾದ ಆಹಾರದ ಮೇಲವಷ್ಟೇ ಗಮನವಿಟ್ಟು ಅತ್ಯಂತ ಮುದ್ದಾಗಿ ಅಗದು ನುಂಗ್ತಾ ಇದ್ದಾಳೆ. ಕೇಳಿದ್ರಾ, SNS ಗ್ರೂಪ್ನ ಪುಟ್ಟ ರಾಜಕುಮಾರಿ ಎಲ್ಲೋ ನಾಪತ್ತೆಯಾಗಿದ್ದಾಳಂತೆ. ಅವಳ ಇಡೀ ಕುಟುಂಬ, ಸೆಕ್ಯೂರಿಟಿ ಟೀಮ್ ಇಡೀ ಸಿಟಿಯನ್ನು ಜಾಲಾಡ್ತಿದ್ರು. ಅವಳ ಸಣ್ಣ ಸುಳಿವು ಕೂಡ ಇನ್ನೂ ಸಿಕ್ಕಿಲ್ವಂತೆ. ಇದ್ದಕ್ಕಿದ್ದಂತೆ ಅವರ ಪಕ್ಕದ ಟೇಬಲ್ನಿಂದ ಮಾತಾಡ್ಕೊಳ್ತಿರುವಂತಹ ಗಂಭೀರವಾದ ಧ್ವನಿಯೊಂದು ಅಶ್ವಿನಿಯ ಕಿವಿಗೆ ಬಿತ್ತು. ಹೌದಾ, ಈ ಕೆಲಸ ಮಾಡಿದವನಿಗೆ ನಿಜಕ್ಕೂ ಎದೆಗಾರಿಕೆ ಜಾಸ್ತಿನೇ ಇರಬೇಕು. ಆ ಮಗುವಿನ ಮೇಲೆ ಕೈ ಹಾಕಲು ಯಾರಿಗೆ ತಾನೇ ಧೈರ್ಯ ಬರುತ್ತೆ ಹೇಳು? ಅವಳು ಸಾಕ್ಷಾತ್ ಸುಹಾಸ್ನ ಪ್ರಾಣಕ್ಕಿಂತ ಹೆಚ್ಚಾದ ಮುದ್ದಿನ ಮಗಳಲ್ವೇ? ಆ ಕಿಡ್ನ್ಯಾಪರ್ ಇನ್ಮೇಲೆ ಜೀವಂತವಾಗಿರೋದಕ್ಕೆ ಇಷ್ಟಪಡ್ತಿಲ್ಲ ಅನಿಸುತ್ತೆ. ಅದಕ್ಕೆ ಆ ಸಿಂಹದ ಮರಿಗೆ ಕೈ ಹಾಕಿದ್ದಾನೆ ಎಂದು ಮತ್ತೊಬ್ಬ ವ್ಯಕ್ತಿ ಅದಕ್ಕೆ ಧ್ವನಿಗೂಡಿಸ್ತಾನೆ. ಸುಹಾಸ್ ಎಂಬ ಹೆಸರು ಕಿವಿಗೆ ಬೀಳ್ತಾ ಇರೋ ಹಾಗೆ ಅಶ್ವಿನಿಯ ಎದೆಯ ಬಡಿತ ಒಮ್ಮೆಲೆ ಜೋರಾಗಿ ಶುರುವಾಯಿತು. ಅವಳ ಕೈಯಲ್ಲಿದ್ದ ಚಮಚ ಹಾಗೆ ನಿಂತಿತ್ತು. ಅಷ್ಟರಲ್ಲೇ ಪಕ್ಕದ ಮೇಜಿನ ಬಳಿ ಸಂಭಾಷಣೆ ಅನ್ನೋದು ಮತ್ತಷ್ಟು ಮುಂದುವರಿತು. ಅದು ನಿಜವೇ ಅಂದುಕೋ, ಆದರೆ ಪಾಪ ಆ ಪುಟ್ಟ ಹುಡುಗಿಗೆ ಹುಟ್ಟಿನಿಂದಲೇ ಮಾತನಾಡಲು ಬರಲ್ಲ. ಅವಳು ಇಷ್ಟರವರೆಗೆ ಒಂದೇ ಒಂದು ಮಾತನ್ನೂ ಆಡಲಿಲ್ವಂತೆ. ಅಂದ್ರೇನು? ಕೋಟ್ಯಾಧಿಪತಿಯ ಮಗಳಾಗಿ ಹುಟ್ಟಿದ್ದಾಳೆ, ಅವಳಿಗೆ ಎಲ್ಲವೂ ಪರಿಪೂರ್ಣವಾಗಿದೆ, ಅವಳು ಅಷ್ಟು ಅದೃಷ್ಟಶಾಲಿ ಅಲ್ವಾ? ಆದರೆ ಮಾತನಾಡಲು ಸಾಧ್ಯವಾಗ್ತಿಲ್ವೇ? ಈ ಮಾತು ಕೇಳ್ತಿದ್ದಂತೆ ಅಶ್ವಿನಿ ಅಕ್ಷರಶಃ ಆಘಾತದ ಸುಳಿಯಲ್ಲಿ ಸಿಲುಕ್ತಾಳೆ. ಅವಳ ಕಣ್ಣುಗಳಲ್ಲಿ ತೀವ್ರವಾದ ಅನುಮಾನ, ಆತಂಕದ ನೋಟ ಮೂಡುತ್ತೆ. ಅವಳ ಇಡೀ ದೇಹ ಒಂದು ಕ್ಷಣ ಜಡ ಹಿಡಿದು ಚಲನೆಯನ್ನೇ ನಿಲ್ಲಿಸುತ್ತೆ. ಸುಹಾಸ್ನ ಮಗಳಿಗೆ ಮಾತು ಬರಲ್ವಾ? ಇತ್ತ ನಾನು ಏರ್ಪೋರ್ಟ್ನಿಂದ ಕರೆದುಕೊಂಡು ಬಂದಿರುವಂತಹ ಈ ಮಗು ಕೂಡ ಹುಟ್ಟದಾಗಿಂದಲೂ ಕೂಡ ಒಂದು ಮಾತನ್ನು ಕೂಡ ಆಡಿಲ್ಲ ಅನಿಸುತ್ತೆ. ಈ ಹುಡುಗಿಯ ಉಡುಪು, ಅವಳ ಕೈಲಿದ್ದ ದುಬಾರಿ ಗೊಂಬೆಯನ್ನು ನೋಡಿದ್ರೆ ಇವಳು ಯಾವುದೋ ಒಬ್ಬ ದೊಡ್ಡ ಶ್ರೀಮಂತ ಕುಟುಂಬಕ್ಕೆ ಸೇರಿದಂತಹ ಮಗು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಮುಂಚೆ ನನ್ನೊಂದಿಗೆ ಫೋನಲ್ಲಿ ಮಾತಾಡಿದ ಆ ವ್ಯಕ್ತಿಯ ಧ್ವನಿ, ದೇವರೇ, ಅದನ್ನು ನಂಬಲು ಸಾಧ್ಯವೇ ಇಲ್ಲ. ಅದು ಖಂಡಿತ ಸುಹಾಸ್ನದೇ ಧ್ವನಿ ಎಂದು ಅವಳ ಮನಸ್ಸು ತೀವ್ರವಾಗಿ ಆಲೋಚಿಸೋಕೆ ಶುರು ಮಾಡಿಕೊಳ್ಳುತ್ತೆ. ಈ ಘೋರ ಸತ್ಯದ ಕಲ್ಪನೆ ಮನಸ್ಸಿನಲ್ಲಿ ಹೊಳೆದ ತಕ್ಷಣ ಅಶ್ವಿನಿ ತನ್ನ ಇಡೀ ಆಘಾತ, ಒಳಮನಸ್ಸಿನ ನಡುಕವನ್ನು ಕಷ್ಟಪಟ್ಟೊತ್ತಿಕೊಂಡ್ಳು. ತನ್ನ ಎಡಭಾಗದಲ್ಲಿ ಕುಳಿತು ಮುದ್ದಾಗಿ ತಿಂತಿದ್ದ ಪುಟ್ಟು ಅನ್ವಿತಾಳನ್ನು ಯಾರ ಕಣ್ಣಿಗೂ ಬೀಳದ ಹಾಗೆ ತನ್ನ ಸೀರೆಯ ಅಂಚಿನಿಂದ ಮರೆಮಾಚಿ ರಕ್ಷಿಸೋಕೆ ಪ್ರಯತ್ನಿಸಿದ್ಳು. ಅಶ್ವಿನಿಯ ಮುಖದಲ್ಲಿದ್ದ ಆ ಗಾಬರಿ ಮತ್ತು ತೀಕ್ಷ್ಣವಾದ ನೋಟವನ್ನು ಗ್ರಹಿಸಿದ ಪುಟ್ಟ ಅನ್ವಿತಾ ಏನೂ ತಿಳಿಯದ ಮುಗ್ಧ ಕಣ್ಣುಗಳಿಂದ ಅಶ್ವಿನಿಯನ್ನೇ ಮಿಟಿ ಅಂತ ಆಶ್ಚರ್ಯದಿಂದ ನೋಡೋಕೆ ಶುರು ಮಾಡ್ತಾಳೆ. ಅವರಿಬ್ಬರ ಕಣ್ಣುಗಳು ಭೇಟಿಯಾದ ತಕ್ಷಣ ಅಶ್ವಿನಿಗೆ ಒಂದು ಕ್ಷಣ ತಲೆ ಮೇಲೆ ಸಿಡಿಲು ಬಡಿದ ಹಾಗೆ ಭಾಸವಾಗುತ್ತೆ. ಈ ಮಗು ಇವಳು ಖಂಡಿತವಾಗಿಯೂ ಸುಹಾಸ್ನ ಮಗಳೇ ಇರಬೇಕು. ಅವಳು ಆಘಾತದಿಂದ ಯೋಚಿಸೋಕೆ ಶುರು ಮಾಡ್ತಾಳೆ. ಇತ್ತ ಮೇಘನಾ ಕೂಡ ತನ್ನ ಕೈಲಿದ್ದ ಚಾಕು ಚಮಚಗಳನ್ನು ಕೆಳಗಿಟ್ಟು ಆ ಪುಟ್ಟ ಹುಡುಗಿಯನ್ನೇ ಕೆಲವು ಸೆಕೆಂಡುಗಳ ಕಾಲ ತದೇಕ ಚಿತ್ತದಿಂದ ದಿಟ್ಟಿಸಿ ನೋಡ್ತಾ ಇದ್ಲು. ಅಶ್ವಿನಿ, ಇವಳು ಸುಹಾಸ್ ಮಗಳೇ ಅಲ್ವಾ? ಅವಳು ಪಿಸು ಧ್ವನಿಯಲ್ಲಿ ಅತ್ಯಂತ ಆತ್ಮವಿಶ್ವಾಸದಿಂದ ಕೇಳಿದ್ಲು. ಅಶ್ವಿನಿಯ ಪ್ರಾಣ ಸ್ನೇಹಿತೆಯಾಗಿದ್ದರಿಂದ ಕಳೆದ 6 ವರ್ಷಗಳಲ್ಲಿ ಅಶ್ವಿನಿ ಅನುಭವಿಸಿರುವಂತಹ ನರಕ ಯಾತನೆ, ಕಣ್ಣೀರು, ನೋವು ಎಲ್ಲವೂ ಅವಳಿಗೆ ತುಂಬ ಚೆನ್ನಾಗಿ ತಿಳಿದಿತ್ತು. ಈ ಹುಡುಗಿಗೆ ಸುಮಾರು 5 ವರ್ಷ ಇರಬಹುದು. ನಮ್ಮ ಆರವ್ ಮತ್ತು ಆದಿತ್ಯ ಕೂಡ ಇದೇ ವಯಸ್ಸಿನವರು ಎಂದು ಲೆಕ್ಕಾಚಾರ ಹಾಕಿದ್ದ ಮೇಘನಾಳ ಮನಸ್ಸಿನಲ್ಲಿ ಸುಹಾಸ್ನ ಮೇಲೆ ತೀವ್ರವಾದ ಕೋಪ ಮೂಡಿತ್ತು. ಇವಳು ಸುಹಾಸ್ ಮಗಳಾಗಿದ್ದರೆ ಅಶ್ವಿನಿಗೆ ಡೈವರ್ಸ್ ಕೊಟ್ಟ ತಕ್ಷಣವೇ ಆ ಮನುಷ್ಯ ಹೋಗಿ ಕಾವ್ಯಳ ಜೊತೆ ಸಂಸಾರ ಓಡ್ಬಿಟ್ನಾ? ಏನು ಕತೆ? ಇವನಿಗೆ ಕನಿಷ್ಠ ಕಾಯುವ ತಾಳ್ಮೆನೂ ಇರಲಿಲ್ವೇ ಅಂತ ಕೋಪದಿಂದ ಯೋಚಿಸಿದ್ಲು. ತಮ್ಮ ಪಕ್ಕದಲ್ಲಿ ಕುಳಿತಿರುವಂತಹ ಪುಟ್ಟ ಹುಡುಗಿ ಸುಹಾಸ್ನ ರಕ್ತವೇ ಎಂಬುದು ಈಗ ಇಬ್ಬರಿಗೂ ಸಂಪೂರ್ಣವಾಗಿ ಖಚಿತವಾಗಿ ಹೋಗಿದೆ. ಈ ಬಾರಿ ನಮಗೆ ಸರಿಯಾದ ನಿಧಿಯೇ ಸಿಕ್ಕಿದೆ ಬಿಡು.
ಮೇಘನ ಮುಖ ಗಂಟಾಕ್ಕೊಂಡು ಹಲ್ಲು ಕಡಿಯುತ್ತಾ ಹೇಳ್ತಾ ಇದ್ದಾಳೆ. ಆದರೆ ಪಾಪ ನಮ್ಮ ಅಶ್ವಿನಿ ಆ ರೀತಿಯವಳಲ್ಲ. ಆ ಯೋಚನೆಯೇ ಬೇರೆ ಇತ್ತು. ಒಂದು ವೇಳೆ ಸುಹಾಸ್ ಈಗ ನೇರವಾಗಿ ಇಲ್ಲಿಗೆ ಬಂದರೆ ತಾನು ಏನು ಮಾಡಬೇಕು? ತನ್ನ ಮಕ್ಕಳನ್ನ ನೋಡಿದ್ರೆ ಇಡೀ ಸತ್ಯ ಬಯಲಾಗ್ಬಿಡ್ತದಲ್ಲ. ನನ್ನ ಮಕ್ಕಳನ್ನು ಏನು ಮಾಡಲಿ ಅಂತ ಅವಳು ತೀವ್ರವಾಗಿ ಚಿಂತಿತಳಾಗ್ತಾಳೆ. ಕ್ಷಣ ಮಾತ್ರದಲ್ಲೇ ಒಂದು ನಿರ್ಧಾರಕ್ಕೆ ಬಂದವಳೆ. ಅವಳು ತಕ್ಷಣ ತನ್ನ ಫೋನನ್ನು ಮೇಘನ ಕೈಗೆ ಕೊಟ್ಲು. ಮೇಘು, ನನ್ನ ಫೋನ್ ನೀನೇ ಇಟ್ಕೊ. ಈ ನಂಬರ್ಗೆ ಫೋನ್ ಬಂದಾಗ ನೀನೇ ಮಾತಾಡಿ, ಅದು ನಿನ್ನದೇ ಫೋನ್ ಅಂತ ನಟಿಸು. ನಾನು ಅಷ್ಟರೊಳಗೆ ಆರೋ ಮತ್ತು ಆದಿತ್ಯನನ್ನು ಕರೆದುಕೊಂಡು ಇಲ್ಲಿಂದ ಹೊರಡುತ್ತೇನೆ. ನಾವು ನಿನಗಾಗಿ ಹೊರಗಡೆ ಪಾರ್ಕಿಂಗ್ ಲಾಟ್ನಲ್ಲಿ ಕಾಯ್ತಾ ಇರ್ತೀವಿ, ಓಕೆನಾ ಅಂತ ಹೇಳಲು. ಗಡಿಬಿಡಿಯಿಂದ ಮೇಘನ ಕೂಡ ಪರಿಸ್ಥಿತಿಯ ಗಾಂಭೀರ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ಳು. ಹಾಗಾಗಿ ಸದ್ದಿಲ್ಲದೆ ಎರಡನೇ ಮಾತಾಡದೆ ತಲೆ ಆಡಿಸ್ತಾಳೆ. ಆ ಪುಟ್ಟು ಹುಡುಗಿಗೆ ತನ್ನ ಸುತ್ತಲೂ ಏನಾಗ್ತಿದೆ ಅಂತ ಅರ್ಥವಾಗದೆ ಗೊಂದಲದಿಂದ ಇಬ್ಬರು ಮುಖವನ್ನು ನೋಡ್ತಾ ಇದ್ರು. ಅದನ್ನು ಕಂಡ ಅಶ್ವಿನಿ ಮೇಘನಾಳಿಗೆ ದಯವಿಟ್ಟು ಈ ಮಗುವನ್ನು ಜಾಗರೂಕತೆಯಿಂದ ನೋಡ್ಕೋ ಅಂತ ವಿನಂತಿಸಿದ್ಲು. ನಂತರ ತನ್ನ ಇಬ್ಬರು ಮಕ್ಕಳ ಕಡೆ, ಮಕ್ಕಳೇ ಬೇಗ ಎದ್ದೇಳಿ, ಆಯ್ತಲ್ವಾ, ಹೊರಡೋಣ ಅಂತ ಹೇಳಿದ್ಲು. ಆ ಇಬ್ಬರು ಜಾಣ ಮಕ್ಕಳು ಹುಡುಗರು ತಾಯಿಯ ಮುಖದ ಗಡಿಬಿಡಿಯನ್ನು ನೋಡಿಕೊಂಡು ಯಾವುದೇ ಪ್ರಶ್ನೆಗಳನ್ನು ಕೂಡ ಕೇಳ್ದಂಗೆ ಸದ್ದಿಲ್ಲದೆ ಅವಳನ್ನು ಹಿಂಬಾಲಿಸೋಕೆ ಶುರು ಮಾಡ್ತಾರೆ. ಆದರೆ ಅಶ್ವಿನಿಯ ಪುಟ್ಟು ಹುಡುಗಿಯ ಪಕ್ಕದಲ್ಲಿ ದಾಟಿ ಹೋಗ್ತಿದ್ದಾಗ ಆ ಮಗು ಒಮ್ಮೆಲೆ ಭಯದಿಂದ ಅಶ್ವಿನಿಯ ಉಡುಪನ್ನು ತನ್ನ ಪುಟ್ಟ ಕೈಗಳಿಂದ ಬಿಗಿಯಾಗಿ ಹಿಡಿದುಕೊಳ್ಳುತ್ತೆ. ಅವಳನ್ನು ನನ್ನನ್ನು ಬಿಟ್ಟು ಹೋಗ್ಬೇಡ ಪ್ಲೀಸ್ ಅಂತ ಬೇಡ್ಕೊಳ್ಳೋ ಥರ ಇತ್ತು ಆ ನೋಟ. ಹುಡುಗಿಯ ಕಣ್ಣೀರಿನ ದುಃಖಿತ ಮುಖವನ್ನು ನೋಡಿದಾಗ ಅಶ್ವಿನಿಯ ಮಾತೃ ಹೃದಯ ನಿಜಕ್ಕೂ ಒಂದು ಕ್ಷಣ ಕರಗಿ ನೀರಾಗಿ ಹೋಯಿತು. ತನ್ನ ನಡುವೆ ಸುಹಾಸ್ ನಡುವೆ ಏನೇ ದ್ವೇಷ ಇರ್ಬೋದು, ನೋವು ನಡೆದಿದ್ರೂ ಕೂಡ ಈ ನಿಷ್ಕಲ್ಮಶ ಮುಗ್ಧ ಮಗು ಅದಕ್ಕೆ ಎಂದಿಗೂ ಕಾರಣ ಆಗಲ್ಲ. ಅವಳು ಯಾವುದೇ ತಪ್ಪು ಮಾಡಿಲ್ಲ ಅನ್ನೋದು ಅಶ್ವಿನಿಗೆ ಚೆನ್ನಾಗಿ ಗೊತ್ತಿತ್ತು. ಕೊನೆಗೆ ಅವಳು ಮಗುವಿನ ಕೆನ್ನೆಯನ್ನು ಸವರಿ ಸಮಾಧಾನ ಪಡಿಸುತ್ತಾ, ಪುಟ್ಟ, ನನಗೆ ಸ್ವಲ್ಪ ಕೆಲಸ ಇದೆ ಕಣೋ, ನಾನೀಗ ಹೋಗಲೇಬೇಕು. ಆ ಆಂಟಿ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಆಯಿತಾ, ನೀ ಇಲ್ಲೇ ಇರೋ ಆಯಿತಾ, ನಿಮ್ಮಪ್ಪ ಶೀಘ್ರದಲ್ಲೇ ಇಲ್ಲಿಗೆ ಬರ್ತಾರೆ, ನಿನ್ನ ಕರ್ಕೊಂಡು ಹೋಗ್ತಾರೆ ಅಂತ ಪ್ರೀತಿಯಿಂದ ಹೇಳಿ ಮನಸ್ಸನ್ನು ಕಲ್ಲಾಗಿ ಮಾಡಿಕೊಂಡು ಹಿಂದೆ ತಿರುಗಿ ನೋಡದೆ ಆ ಪ್ರತ್ಯೇಕ ಕೋಣೆಯಿಂದ ಹೊರ ನಡೆದೇ ಬಿಡ್ತಾಳೆ. ಹೋಗುವ ಮುನ್ನ ಅವಳು ಅತ್ಯಂತ ಚಾಣಾಕ್ಷತನದಿಂದ ಅಲ್ಲಿಂದ ಹೋಟೆಲ್ ಸಿಬ್ಬಂದಿಗೆ ನಾವು ಊಟ ಮಾಡಿದ ಆ 3 ತಟ್ಟೆಗಳನ್ನ, ಚಮಚಗಳನ್ನ ತಕ್ಷಣ ಇಲ್ಲಿಂದ ಕ್ಲಿಯರ್ ಮಾಡಿ ಅಂತ ಆದೇಶಿಸ್ತಾಳೆ. ಯಾಕಂದರೆ ಸುಹಾಸ್ ಬಂದರೆ ಇಲ್ಲಿ 3 ಜನ ಮಕ್ಕಳು ಇದ್ರು ಎಂಬ ಸುಳಿವು ಸಿಗಬಾರ್ದಿತ್ತು. ಹೋಟೆಲ್ ಸಿಬ್ಬಂದಿ ಅಶ್ವಿನಿ ಹೇಳಿದಂತೆಯೇ ಅಲ್ಲಿ ಬಳಸಿ ಮುಗಿಸಿದ ತಟ್ಟೆಗಳೆಲ್ಲ ತಕ್ಷಣ ಅಲ್ಲಿಂದ ತೆಗೆದುಕೊಂಡು ಹೋಗ್ತಾರೆ. ಅವರು ಹೋದ ಕೆಲವೇ ಕ್ಷಣಗಳಲ್ಲಿ ಆ ರೂಮಿನ ಮರದ ಭವ್ಯವಾದ ಬಾಗಿಲು ಒಮ್ಮೆಲೆ ತೆರೆದುಕೊಳ್ಳುತ್ತೆ. ಕಪ್ಪು ಸೂಟ್ ಧರಿಸಿದ ಸುಹಾಸ್ನ ಬಾಡಿ ಗಾರ್ಡ್ಗಳು ಮಿಂಚಿನ ವೇಗದಲ್ಲಿ ಒಳಗ್ಬಂದು 2 ಸಾಲುಗಳಲ್ಲಿ ಶಿಸ್ತಿನಿಂದ ನಿಂತು ಮಧ್ಯದಲ್ಲಿ ಒಬ್ಬರು ನಡೆದು ಬರಲು ರಾಜಮಾರ್ಗವನ್ನು ನಿರ್ಮಿಸ್ತಾರೆ. ಅದನ್ನು ನೋಡಿದ ಮೇಘನ ತನ್ನ ಒಳಗಿನ ಆತಂಕವನ್ನು ಹೊರಹಾಕದೆ ಅತ್ಯಂತ ಶಾಂತವಾಗಿ ಪ್ರವೇಶ ದ್ವಾರದ ಕಡೆಗೆ ದಿಟ್ಟಿಸಿ ನೋಡ್ತಾ ಇದ್ಲು. ತಾನು ಸಾಧ್ಯವಾದಷ್ಟು ಧೈರ್ಯಶಾಲಿಯಾಗಿ ಕಾಣಿಸ್ಕೊಳ್ಳೋಕೆ ಅವಳು ತುಂಬ ಪ್ರಯತ್ನ ಪಟ್ಲು. ಮುಂದಿನ ಕ್ಷಣದಲ್ಲೇ ಇಡೀ ಕೋಣೆಯ ವಾತಾವರಣವನ್ನೇ ಹೆಪ್ಪುಗಟ್ಟಿಸುವಂತಹ ಭೀಕರವಾದ ಮತ್ತು ಗಂಭೀರವಾದ ಮುಖಭಾವದೊಂದಿಗೆ ಸುಹಾಸ್ ಕತ್ತಲೆಯ ರಾಜನಂತೆ ಆ ಕೋಣೆಯೊಳಗೆ ಹೆಜ್ಜೆ ಇಡ್ತಾ ಇದ್ದಾನೆ. ಇನ್ನು ಮುಂದುವರೆದ ಭಾಗದಲ್ಲಿ ಏನಾಗುತ್ತೆ ನೋಡೋಣ. ಇವರಿಬ್ಬರ ಭೇಟಿ ಸಾಧ್ಯನಾ ಇಲ್ವಾ ಗೊತ್ತಿಲ್ಲ. ಈ ಮಗು ಯಾರದ್ದು ನೋಡೋಣ ಮುಂದಿನ ಭಾಗದಲ್ಲಿ.